ಪಂಚವಡಿ ಎಂಬಂತಹ ಕಾಡಿನಲ್ಲಿ ಎಲೆಮನೆಯನ್ನು ಕಟ್ಟಿಕೊಂಡಿದ್ದೆ. ಸಂತಸದ ಜೀವನ, ಜಾಗತಿಕ ಸಂತೋಷ ಜೀವನದಲ್ಲಿ ಈ ದಿನ ಮತ್ತೂ ಸಂತೋಷ ಕೊಡುವಂತಹ ಘಟನೆಯೊಂದು. ಕುಣಿ ಕುಣಿದಾಡುತ್ತಿರುವಂತಹ ಬಂಗಾರ ವರ್ಣದ ಈ ಕಾಡಲ್ಲಿ ಎಷ್ಟೇ ಕಷ್ಟ ಆದ್ರೂ ಕೂಡ ನಗು ನಗುತ್ತಾ ಜೀವನವನ್ನು ನನ್ನೊಂದಿಗೆ ಮಾಡುತ್ತಾ ಇದ್ದೀಯಾ. ಹೆಂಡತಿಯ ಧರ್ಮವಲ್ವ ಸ್ವಾಮಿ. ಹೌದೇ? ಅಂತಹ ಜಿಂಕೆಯನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಸಂದರ್ಭ. ಹೊನ್ನವರ್ಣದಿಂದ ಕೂಡಿದಂತಹ ಅದರ ಬೆನ್ನ ಮೇಲೆ ಪಂಚವರ್ಣದ ರೇಖೆಗಳು ಗೋಚರಿಸ್ತಾ ಇದೆ. ಸಣ್ಣದಾದ ಪುಟ್ಟದಾದ ಕಾಲ ಬೆರಳು, ಒಪ್ಪುವ ರೀತಿಯ ಉಗುರು, ಹಾಕಿದ ತಾಳಕ್ಕೆ ಕುಣಿತ. ಅಂತಹ ಜಿಂಕೆ ಅಪರೂಪವಾದ ಅದನ್ನು ಕಂಡು ಮೋಹಗೊಂಡಿದ್ದೇನೆ. ಸ್ವಾಮಿ, ಏನು ನಿನಗೆ ಬೇಕು? ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಬಂಗಾರಮೇವ ಅಂತಹ ಹರಿಣವನ್ನು ನೀನು ಬಯಸುತ್ತಾ ಇದ್ದೀಯಾ? ನೀನೇ ಹೇಳುತ್ತಾ ಇದ್ದೀಯಾ? ನಿನ್ನಲ್ಲೇ ಪ್ರಶ್ನೆಯನ್ನು ಕೇಳುತ್ತೇನೆ. ಆ ಜಿಂಕೆಗಳಿಗೆ ಗೊರಸು ಇರುವುದ ಪಾದ ಇರುವುದ? ಸ್ವಾಮಿ, ಆ ಹರಿಣವನ್ನು ಸರಿಯಾಗಿ ನೋಡಂತೆ. ಕಾಣುವುದಕ್ಕೆ ಚಂದವಾಗಿದೆ, ಅದಕ್ಕೆ ಗೊರಸಿಲ್ಲ, ಪಾದ ಕಾಣುತ್ತಾ ಉಂಟು, ಉಂಟು. ಹಾಗಾದ್ರೆ ಇದು ಸಾಮಾನ್ಯವಂತಹ ಹರಿಣವಲ್ಲ, ಇದು ಮಾಯಾ ಜಿಂಕೆ. ಅಂದ್ರೆ ಏನು? ರಕ್ಕಸರ ಮಾಯೆ ಇದು. ಆ ಜಿಂಕೆಯನ್ನು ಹಿಡಿದದ್ದು ಹೌದು ಅಂತಾದ್ರೆ ನಮಗೆ ಅಪಾಯ ಬರುತ್ತದೆ. ಬೇಡ 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 ಬೇಡವಾ? ಬೇಕು. ಏನ್ ಬೇಕು? ಉಪವಾಸವಾಗಿ ಕೂರ್ತೇನೆ, ತಂದು ಕೊಡೋದಿಕ್ಕೆ. ನೀನು ಉಪವಾಸ ಕೂತ್ರೆ ನಾನೇನಾದ್ರು ತಿಂತೇನಾ? ಅಲ್ಲ, ಮಾಡಿದ್ರಲ್ವ ನಾನು ತಿನ್ನುವುದಕ್ಕೆ. ನಿನಗೆ ಬೇಕಾದದ್ದು ಹರಿಣೆ ತಾನೆ. ಹರಿಣ. ಅತಿ ಶೀಘ್ರವಾಗಿ ಹೋಗಿ ಆ ಹರಿಣವನ್ನು ಹಿಡಿದು ತರುತ್ತೇನೆ. ಅದರಂತೆ